ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಅನ್ಗೋಡಿನಲ್ಲಿದ್ದೀವಿ. ಡಾಕ್ಟರ್ ಜೋಗೇಂದ್ರನಾಥ್ ಇವರು ಇಡೀ ಹುಣಸೂರಿನಲ್ಲಿ ಚಿರಪರಿಚಿತರು. ಸತತ 30 ವರ್ಷಗಳ ಕಾಲ ಅನ್ಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಂತರ ಬಡ ಜನರ ಹಾಗೂ ಆಡಿ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಅವರೇ ಸ್ವತಃ NJM ಡಾಕ್ಟರ್ ಜೋಗೇಂದ್ರನಾಥ್ ಆಸ್ಪತ್ರೆ ಎಂಬ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ದಿನದ 24 ಗಂಟೆಯೂ ಕೂಡ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಜೋಗೇಂದ್ರನಾಥ್ ಅವರು ಅನ್ಗೋಡು ಭಾಗದಲ್ಲಿ ಅತಿ ಹೆಚ್ಚು ಆಡಿ ಜನರು ವಾಸ ಮಾಡುತ್ತಿದ್ದು ದಿನದ 24 ಗಂಟೆಗೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಡಾಕ್ಟರ್ ಜೋಗೇಂದ್ರನಾಥ್ ಅವರು ಕೇವಲ ಹುಣಸೂರು ತಾಲೂಕಿನಲ್ಲೇ ಅಲ್ಲ, HD ಕೋಟೆ, ಪಿರಿಯಾಪಟ್ಟಣ, KR ನಗರ ಸೇರಿದಂತೆ ಸುತ್ತಮುತ್ತ ತಾಲೂಕುಗಳಲ್ಲಿ ತುಂಬ ಹೆಸರು ಹೊಂದಿದ್ದಾರೆ. ಡಾಕ್ಟರ್ ಜೋಗೇಂದ್ರನಾಥ್ ಅವರು ಈಗ ತಮ್ಮದೇ ಮಾಲೀಕತ್ವದಲ್ಲಿ NJM ಡಾಕ್ಟರ್ ಜೋಗೇಂದ್ರನಾಥ್ ಎಂಬ ಆಸ್ಪತ್ರೆಯನ್ನು ತೆರೆದಿದ್ದು ದಿನದ 24 ಗಂಟೆಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಇಲ್ಲಿಗೆ ಅತಿ ಹೆಚ್ಚು ಬಡ ಜನರು ಬರುತ್ತಿದ್ದು ಯಾವುದೇ ಹಣ ಲಾಭವನ್ನು ಅಪೇಕ್ಷಿಸದೆ ಮೊದಲು ಚಿಕಿತ್ಸೆ ಎಂಬಂತೆ ಬಂದ ರೋಗಿಗಳಿಗೆ ಮೊದಲು ಚಿಕಿತ್ಸೆ ನೀಡಿ ಸೇವೆ ಸಲ್ಲಿಸುತ್ತಿದ್ದು ಉತ್ತಮ ಜನಮನ್ನಣೆ ಗಳಿಸುತ್ತಿದ್ದಾರೆ. 30 ವರ್ಷಗಳ ಸೇವೆ ಸಲ್ಲಿಸಿದ್ರಿ. ಕೆಲವರು ಗೌರ್ಮೆಂಟ್ ಆಫೀಸರ್ಗಳು ನಿವೃತ್ತಿ ಫ್ಯಾಮಿಲಿ ಜೊತೆ ಇರಬೇಕು, ಆಗಿರ್ಬೇಕು ಅಂತಾರೆ. ಆದರೆ ನೀವು ದೂರದ ಊರನ್ನ ಬಿಟ್ಟು ನಿವೃತ್ತಿ ಆದ ನಂತರನೂ ಕೂಡ ಇಲ್ಲೇ ಒಂದು ಸರ್ವಿಸ್ ಮಾಡ್ಬೇಕಂತ ಅನ್ಕೊಂಡಿದ್ದು ನಿಮ್ಗೆ ಇಷ್ಟ? ನಾನು ಒಬ್ಬ ರೈತನ ಮಗನಾಗಿ ರೈತನ ನಾಡಿ ಮಿಡಿತ ಚೆನ್ನಾಗಿ ಅರ್ಥ ಆಯ್ತು ನನಗೆ. ಇಲ್ಲಿ ಕಷ್ಟ ಕಾರ್ಪಣ್ಯ ಕಣ್ಣಿಂದ ಕಂಡವನು, ಇಲ್ಲಿ ಗಿರಿಜನರು, ಹರಿಜನರು, ಹಿಂದುಳಿದ ವರ್ಗದವರು ಮತ್ತೆ ತುಂಬಾ ಹಿಂದುಳಿದ ವರ್ಗದ ಜನರ ಭಾಗ ಇದು. ಅನ್ಗೋಡು ಭಾಗ, ಕಾಡಂಚಿನ ಭಾಗ. ಇವರು ನಾನು ಬಂದ ಕಾಲದಲ್ಲಿ ಒಂದು ಕೇಸು ವಿಷ ಕೊಡ್ದವರು ಅಥವಾ ಹೆರಿಗೆ ಕೇಸ್ಗಳು ನಾವು ನೋಡ್ಲಿಲ್ಲ ಅಂತ ಹುಣಸೂರಿಗೂ ಮೈಸೂರಿಗೂ ಹೋಗ್ಬೇಕು ಅಂತ ತುಂಬಾ ಕಷ್ಟ ಆಗ್ತಾ ಇತ್ತು. ಅದನ್ನೆಲ್ಲ ಅರ್ಥಕೊಂಡು ನಾನು ಕೇಂದ್ರಸ್ ಅಂದ್ರೆ ಉಳ್ಕೊಂಡು ಬಂದ ತಕ್ಷಣ 95 ಇಸ್ವಿನಲ್ಲಿ ಬಂದು 95 ಇಸ್ವಿಯಿಂದ ನಾನು ಕೇಂದ್ರಸ್ನಲ್ಲಿ ಉಳ್ಕೊಂಡು ಕೆಲಸ ಮಾಡಿ ಜನಗಳ ಕಷ್ಟಕರ ಹತ್ತಿರದಿಂದ ಕಂಡವನು. ಇವರು ನನ್ನ ಇವರ ಸಂಬಂಧ ಒಂಥರ ಅವಿನಾಭ ಸಂಬಂಧ. ಅದನ್ನ ಬರೀ ಪದಗಳಲ್ಲಿ ಹೇಳಲಿಕ್ಕಾಗಲ್ಲ. ಆ ಸಂಬಂಧಗಳನ್ನ ಬೆಳ್ಕೊಂಡಿದೆ. ಆದ ಕಾರಣ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಿಂತ ಅಥವಾ ನಿವೃತ್ತಿ ಅಂದ್ಮೇಲೆ ನಾನು ವಿಶ್ರಾಂತಿ ತಗೋಬೇಕು ಅಂತ ಮನಸ್ಸು ಮಾಡಿದೆ. ನಾನು ಇಲ್ಲೇ ಕೆಲಸ ಮಾಡಬೇಕು, ಈ ಜನಗಳ ಸೇವೆ ಮಾಡಬೇಕು. ನನಗೆ ಜನ ಪ್ರೋತ್ಸಾಹ ಕೊಟ್ಟಿದ್ರು ಇಷ್ಟು ವರ್ಷ ಇವರು. ನನ್ನ ಒಂದೇ ಒಂದು ಉದ್ದೇಶದಿಂದ ನಾನು ಇಲ್ಲಿ ಹಾಸ್ಪಿಟಲ್ ಹೋಗ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವಾಗ ಆಸ್ಪತ್ರೆ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಅಂತಹ ವಿಚಾರದಲ್ಲಿ ಇವಾಗ ಇಡೀ ನಿಮ್ಮ ಫ್ಯಾಮಿಲಿ, ಡಾಕ್ಟರ್ ಫ್ಯಾಮಿಲಿ ಕೂಡ ಇಲ್ಲೇ ಇವರ ಒಂದು ಬಡ ಜನರ ಸೇವೆ ಸಲ್ಲಿಸಬೇಕು, ರಿಯಾಯಿತಿ ದರದಲ್ಲಿ ಅವರಿಗೆ ಚಿಕಿತ್ಸೆ ನೀಡಬೇಕು, ಅವರ ಆರೋಗ್ಯ ದೃಷ್ಟಿಯಿಂದ ನಾವು ಇಲ್ಲೇ ಇರ್ತೀವಿ ಅನ್ನೋ ಒಂದು ಕಾರಣನ ಇಟ್ಕೊಂಡು ಇವತ್ತು ಇಲ್ಲೇ ಆಸ್ಪತ್ರೆ ಓಪನ್ ಮಾಡಿದ್ದೀರಾ. ಹೇಗಿದೆ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಗೂ ಇಲ್ಲೂ ಕೆಲಸ ಮಾಡೋದಕ್ಕೂ ಹೇಗಿದೆ? ಈಗ ಹಣ ಸಂಪಾದನೆ ಮಾಡೋದು ಉದ್ದೇಶ ಒಂದೇ ಆದ್ರೆ ಅದು ಬೇರೆ ತರ ಕೆಲಸ ಮಾಡಬೇಕಾಗತ್ತೆ. ಬಟ್ ನನಗೆ ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೆಲಸ ಮಾಡೋದು ನಾನು ಕಂಡ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಹೇಗೆ ಕೆಲಸ ಮಾಡಬೇಕು ಅಂತ. ಆದ್ರೂ ತಮಗೆಲ್ಲ ಗೊತ್ತಾಗಿದೆ, ಒಂದು ಆಸ್ಪತ್ರೆ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆ ಅಂದಮೇಲೆ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅದ್ರ ಸಂಬಂಧಪಟ್ಟ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ. ಅದನ್ನ ಜನ ವಿಶ್ವಾಸವನ್ನು ಗಳಿಸಿ ನಿಮ್ಮ ಪ್ರೋತ್ಸಾಹ ಇದ್ರೆ ಅದನ್ನ ನಿಭಾಯಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ವಿಶ್ವಾಸ ನನಗಿದೆ. ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ನಾನು ಕೆಲಸ ಮಾಡೋದು ಈಗಲೂ ಮತ್ತೆ ಮಾತು ಕೊಡ್ತೀನಿ ನಿಮಗೆ. ನಾನು ಹಾಗೆ ಮಾಡ್ತೀನಿ ನಾನು. ಸರ್, ಇವಾಗ ಅನ್ಗೋಡು ಭಾಗದಲ್ಲಿ ಅತಿ ಹೆಚ್ಚು ಆಡಿ ಜನಗಳು, ಬಡವರು, ನಿರ್ಗತಿಕರು ಇಂಥವರೇ ಜಾಸ್ತಿ ಕಂಡು ಬರ್ತಾರೆ. ಸೊ ಈ ಭಾಗದಲ್ಲಿ ಡಾಕ್ಟರ್ ಜೋಗೇಂದ್ರನಾಥ್ ಅವರೇ ಅಂದ್ರೆ ಕೆಲವ್ರಿಗೆ ದೇವ್ರ ಸಮಾನ ಆಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಬಂದ ತಕ್ಷಣ ಹಣ ಏನು ನೋಡದೆ ಚಿಕಿತ್ಸೆ ನೀಡುವಂಥದ್ದು, ಅವ್ರ ಸೇವೆ ಮಾಡೋಂಥದ್ದು, ಇದೆಲ್ಲ ಹೇಗೆ ಸರ್ ನಿಮ್ಮ ಜೀವನದಲ್ಲಿ? ನಾನು ಸರಳತೆಯನ್ನು ನನ್ನಲ್ಲಿ ಮೈಗೂಡಿಸ್ಕೊಂಡ್ ಬಂದಿದೆ. ನಮ್ಮ ತಂದೆ ತಾಯಿಗಳು ಅಷ್ಟೇ ಸರಳತೆಯನ್ನು ಅವರು ಹೇಳ್ಕೊಟ್ರು ನಮಗೆ. ನಮ್ಮ ದೊಡ್ಡಪ್ಪನವರು ಮಾಜಿ ಸಂಸದರು ಅವರು ಸರಳತೆ ಅನ್ನೋದು ಅವರು ತುಂಬಾನೇ ಅವರಲ್ಲಿ ಮೈಗೂಡಿತ್ತು. ಅವರ ಒಂದು ದರ್ಶನ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿರೋ ಕಾರಣ ನಮಗೆ ಅಂಥೇನು ಕಷ್ಟ ಅನಿಸ್ಲಿಲ್ಲ. ಜನಗಳ ಸ್ಪಂದಿಸೋದು, ಬಡ ಬಗ್ಗರಿಗೆ ಮತ್ತೆ ದೀನ ದಲಿತರಿಗೆಲ್ಲ ನಾನು ಸ್ಪಂದಿಸೋದು ನನಗೆ ಅವಾಗ ಚಿಕ್ಕ ಮಕ್ಕಳಿಂದ ನಾವು ಕಲ್ತಿದ್ದೀವಿ. ಸೊ ಅದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ತಮಗೆಲ್ಲ ತಿಳಿದೇ ಅದು ನನಗೆ ಮತ್ತೆ ಹೇಳೋ ಅಗತ್ಯನಿಲ್ಲ. ನಾನು ಹೇಳಿದ್ದೀನಿ ನಿಮಗೆ, ನಿಮ್ಮ ಸೇವೆ ನಾವು ಸದಾ ಸಿದ್ಧರಾಗಿರ್ತೀವಿ. ನಮ್ಮ ಆಸ್ಪತ್ರೆಗೆ ಬರಬೇಕಾದ್ರೆ ಯಾವುದೇ ಆತಂಕ ಇಲ್ಲದೆ ಬಂದು ನೀವು ಚಿಕಿತ್ಸೆ ಪಡ್ಕೊಂಡು ಹೋಗ್ಬೋದು. ಅದ್ರಲ್ಲಿ ಯಾವ ಎರಡು ಮಾತಿಲ್ಲ. ಸರ್, ಇವಾಗ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ್ಯಾವ ಸೇವೆ ಸಿಗ್ತವೆ? ನಮ್ಮಲ್ಲಿ ಹೊರ ರೋಗಿಗಳು ಮತ್ತೆ ಆಲ್ ಎಮರ್ಜೆನ್ಸೀಸ್, ತುರ್ತು ಚಿಕಿತ್ಸೆಗಳು 24 ಗಂಟೆ ಲಭ್ಯ ಇದೆ. ಮತ್ತೆ ಹೆರಿಗೆ ಕೇಸ್ಗಳು 24 ಗಂಟೆ ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ನಮ್ಮ ಹತ್ರ ಬೇಕಾದ ಆಕ್ಸಿಜನ್ ಮತ್ತೆ ನಮ್ಗೆ ಬೇಕಾದ ಸಲಕರಣೆಗಳು, ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ, ಎಲ್ಲಾ ತರ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಬಂದಿರೋ ಕಾರಣ ಎಲ್ಲ ಎಮರ್ಜೆನ್ಸಿಗಳನ್ನ ಹ್ಯಾಂಡಲ್ ಮಾಡೋ ಶಕ್ತಿ ನಮಗಿದೆ. ಜೊತೆಗೆ ಓಟಿ ಶುರು ಮಾಡ್ತಾ ಇದೀವಿ. ಓಟಿ ಎಲ್ಲ ಲಭ್ಯ ಇದೆ. ಓಟಿನ ಎಲೆಕ್ಟೆಡ್ ಓಟಿಸ್ ಅಂತ ಹೇಳ್ತೀವಿ. ಈಗ ಶಸ್ತ್ರಚಿಕಿತ್ಸೆಗಳು, ಸಿಸೇರಿಯನ್ ಶಸ್ತ್ರಚಿಕಿತ್ಸೆಗಳನ್ನ ಆನ್ ಸ್ಪಾಟ್ ಕರ್ಸಿ ಮಾಡ್ತೀವಿ. ಮಿಕ್ಕದ ಶಸ್ತ್ರಚಿಕಿತ್ಸೆಗಳಾದಂತಹ ಒಂದು ಗರ್ಭಕೋಶ ಆಪರೇಷನ್ ಆಗಿರ್ಬೋದು, ಪಿತ್ತಕೋಶದ ಕಲ್ಲಾಗಿರ್ಬೋದು, ಹರ್ನಿ ಆಗಿರ್ಬೋದು, ಈ ತರನ
ಸೆಲೆಕ್ಟ್ ಮಾಡಿಕೊಂಡು ಸರ್ಜನ್ ಕರೆಸಿ ನಾವು ವಾರಕ್ಕೊಂದ್ಸರಿ ಆಪರೇಷನ್ ಮಾಡಿಸ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ. ಇದನ್ನು ರಿಯಾಯಿತಿ ದರದಲ್ಲೇ ಮಾಡಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ಯಾರಿಗೂ ಹೊರೆ ಆಗಬಾರ್ದು, ಆ ಥರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಮನಸ್ಸಲ್ಲಿ ನಿಮಗೆಲ್ಲ ಮತ್ತೆ ಭರವಸೆ ಕೊಡ್ತಾ ಇದ್ದೀನಿ ನಾನು.